ಹಾಯ್, ನಮಸ್ಕಾರ. ಶಾರೂಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ತಾಲಿಪೆಟ್ಟು, ಮತ್ತು ಅದರ ಜೊತೆಗೆ ಕೊಬ್ಬರಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಕೊಬ್ಬರಿ ಚಟ್ನಿ ಮಾಡೋಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ತೆಂಗಿನಕಾಯಿ, ಸ್ವಲ್ಪ ಸಕ್ಕರೆ, ಇವೆಲ್ಲವನ್ನು ತೆಂಗಿನಕಾಯಿನ ನೀಟಾಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಇವಾಗ ಇವೆಲ್ಲ ಪದಾರ್ಥಗಳನ್ನ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ನೀರು ಹಾಕ್ಲಾರ್ದೇ ಮಿಕ್ಸಿ ಮಾಡ್ಕೋಬೇಕು. ಇವಾಗ ತೋರಿಸ್ತಾ ಇದ್ದೇನೆ ನೋಡಿ. ಇಷ್ಟಾದರೆ ಸಾಕು. ಇದು ಈ ಥರ ಚೆನ್ನಾಗಿರುತ್ತೆ. ಇಷ್ಟೇ ತರಿಯಾಗಿ ಇಷ್ಟು ರುಬ್ಕೊಂಡ್ರೆ ಸಾಕು. ಇವಾಗ ತಾಲಿಪೆಟ್ಟು ಮಾಡೋಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 2 ಕಪ್ಪು ಜೋಳದ ಹಿಟ್ಟು, 1 ಕಪ್ಪು ಗೋಧಿ ಹಿಟ್ಟು, 1 ಕಪ್ಪು ಅಕ್ಕಿ ಹಿಟ್ಟು, ಹಾಗೆ 1 ಬೌಲು ಕಟ್ ಮಾಡಿರೋ ಈರುಳ್ಳಿ, 1 ಬೌಲು ಕೊತ್ತಂಬರಿ ಸೊಪ್ಪು. ಇವಾಗ 1 ಸೌತೆಕಾಯಿನ ಈ ಥರ ತುರಿದು ಹಾಕ್ತಿರೋದು. ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟು ಹಾಕಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಜೀರಿಗೆನ ಈ ಥರ ಕೈಯಿಂದನೇ ಈ ಥರ ತಿಕ್ಕಿ ಸ್ವಲ್ಪ ಹಾಕಿ, ಬೇಕಾದರೆ ನೀವು ಕುಟ್ಟಿ ಬೇಕಿದ್ರೆ ಹಾಕ್ಕೋಬೋದು. ಇವಾಗ ಸ್ವಲ್ಪ ಸಕ್ಕರೆ ಹಾಕ್ತೀನಿ. ನಿಮಗೆ ಸಕ್ಕರೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಇವಾಗ ಇದನ್ನು ಈ ಥರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸೌತೆಕಾಯಿನೂ ನೀರು ಬಿಡ್ತಾ ಇರುತ್ತೆ, ಅದಕ್ಕೋಸ್ಕರನೇ ನೋಡಿಕೊಂಡು ನೀರು ಹಾಕ್ಕೋಬೇಕು. ಸ್ವಲ್ಪನೇ ಈ ಥರ ನೀರು ಹಾಕಿ ಕಲಿಸ್ಕೋಬೇಕು ನೋಡಿ. ಈ ಥರ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಬೇಕು. ಹಿಟ್ಟು ತುಂಬ ಮೆತ್ತಗಾಗಬಾರ್ದು, ಸ್ವಲ್ಪ ನೋಡಿನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇವಾಗ ತೋರಿಸ್ತಿದೆ ನೋಡಿ, ಈ ಅದಕ್ಕಾದರೆ ಹಿಟ್ಟು ಸರಿ ಇದೆ. ಇಷ್ಟಾದರೆ ಸಾಕು ನೋಡಿ. ಈ ಥರ ಚೆನ್ನಾಗಿ ಮತ್ತೆ ಕಲಿಸ್ಕೊಂಡು, ಇವಾಗ ನಿಮಗೆ ಯಾವ ಥರ ಸೈಜ್ ಬೇಕು ನೋಡಿ ಆ ಥರದ್ದು ತಾಲಿಪೆಟ್ಟು ಮಾಡ್ಕೊಳ್ಳಿ. ಇವಾಗ ನೋಡಿ ಈ ಥರದ್ದು ಚಿಕ್ಕದೊಂದು ಉಂಡೆ ಥರ ಮಾಡಿಕೊಂಡು, ಇವಾಗ ಈ ಥರ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಈ ಥರ ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಎಲ್ಲದಕ್ಕೂ ಈ ಥರ ಸವರ್ಕೊಂಡ್ಬಿಟ್ಟು, ಇವಾಗ ತಾಲಿಪೆಟ್ಟು ಈ ಥರ ನೀಟಾಗೆ ಮಾಡ್ಕೋಬೇಕು ನೋಡಿ. ಈ ಥರ ಕೈಯಿಂದನೇ ಈ ಥರ ತಟ್ಟಿದ್ರೆ ಎಷ್ಟು ನೀಟಾಗಿ ಬರ್ತೀವಿ. ಆದಷ್ಟು ತೆಳ್ಳಗೆ ಮಾಡಿಕೊಂಡ್ರೂ ಟೇಸ್ಟು ಚೆನ್ನಾಗಿರ್ತವೆ ನೋಡಿ. ಈ ಥರ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಮಾಡಿದರೆ ತಾಲಿಪೆಟ್ಟು ನೀಟಾಗಿ ಬರ್ತವೆ. ಹಾಗೆ ಇದನ್ನ ಬೆಳಗಿನ ತಿಂಡಿ ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸಲ ಟ್ರೈ ಮಾಡಿ ನೋಡಿ, ಹಾಗೆ ಕಾಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ಇವಾಗ ಇದು ರೆಡಿ ಆಯಿತು. ಇಷ್ಟಾದರೆ ಸಾಕು. ಇವಾಗ ಹಂಚಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಮೇಲ್ಗಡೆ ಈ ಥರ ಎಣ್ಣೆ ಎಲ್ಲ ಹಚ್ಬಿಟ್ಟು, ಇವಾಗ ನೋಡಿ ಇದನ್ನು ಈ ಥರ ಕೈಗೆ ಹಾಕ್ಕೊಂಡು ಈ ಥರ ನಿಧಾನಕ್ಕೆ ಹಿಂಗೆ ಮಾಡಿಕೊಂಡ್ರೆ ಬರುತ್ತೆ ನೋಡಿ. ಒಂದು ಸ್ವಲ್ಪನೂ ಕಟ್ಟಾಗಿಲ್ಲ, ಎಷ್ಟು ನೀಟಾಗಿ ಬಂದಿದೆ. ಸ್ವಲ್ಪನೂ ಹರಿಯಲ್ಲ, ಚೆನ್ನಾಗಿ ಬರುತ್ತೆ. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಈ ಥರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ 2 ಸೈಡು ಬೇಯಿಸ್ಕೋಬೇಕು. ಇವಾಗ ನೋಡಿ ಮತ್ತೆ ತಿರುಗಿ ಹಾಕಿದ್ದೀನಿ. ಈ ಕಡೆ ಇವಾಗ ಇದಕ್ಕೂ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಇವಾಗಿದು ರೆಡಿ ಆಯಿತು. ಇದನ್ನು ಮೊಸರು ಜೊತೆ ಬೇಕಾದರೂ ತಿನ್ಬೋದು, ಇಲ್ಲಾಂದರೆ ಕೊಬ್ಬರಿ ಚಟ್ನಿ ಜೊತೆ ಆದ್ರೂ ತಿನ್ಬೋದು.
ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನಾನು ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.